ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಸಭೆ ಮಾಡ್ತಿದ್ದಾರೆ. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಡಿಜಿಐಜಿ ಡಾಕ್ಟರ್ ಸಲೀಂ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಸಂಜೆ ಸಭೆ ಇದೆ. ಆ ಸಭೆಗೂ ಮುನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮಹತ್ವದ ಮೀಟಿಂಗ್ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಕೋಟೆ ಎಲ್ಲ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗ್ಲು ಹಾಕಿದ್ರು ಅನ್ನುವಂಥ ಗಾದೆ ಇದೆ. ಪೊಲೀಸ್ ಇಲಾಖೆಯ ಕತೆ, ಗೃಹ ಇಲಾಖೆಯ ಕತೆ ಅದೇ ಆಗ್ಬಿಡ್ತಾ ಅಂತ ಹೇಳಿ ಈ ಮೊದಲೇ ಕಾರ್ಯಕ್ರಮ ಆಯೋಜನೆಗೂ ಮುಂಚೆ ಮಾಡಬೇಕಾಗಿದ್ದಂಥ ಮೀಟಿಂಗ್, ಆಗ ತೋರಿಸಬೇಕಾದಂಥ ಆ ಬದ್ಧತೆಯನ್ನ ತೋರಿಸಿದ್ದಿದ್ರೆ ಬಹುಶಃ ಇವತ್ತು ಇಂಥ ದುರಂತ ನಡೀತಾ ಇರಲಿಲ್ಲ. ಈಗ ಸಭೆ ನಡೀತಾ ಇದೆ, ಈ ಸಭೆಯ ಬಗ್ಗೆ ಏನ್ ಡೀಟೇಲ್ ಸಿಗ್ತಾ ಇದೆ? ವಿದ್ಯಾ, ಖಂಡಿತ ರಾಜ್ಯ ಸರ್ಕಾರಕ್ಕೆ ಈಗ ಇರುವಂತದ್ದು ಎರಡು ಭಯ. ಒಂದು, ಕಾಂಗ್ರೆಸ್ ಸರ್ಕಾರದಲ್ಲಾದಂತಹ ಬದಲಾವಣೆಗೆ ವಿಪಕ್ಷ ನಾಯಕರು ಹಿಡಿದಂತ ಒಂದು ಬಿಸಿ. ಜೊತೆಗೆ ಎರಡನೇದಾಗಿ ನಾಳೆ ಕಾನೂನಾತ್ಮಕವಾಗಿ ಒಂದಷ್ಟು ವಿಚಾರಣೆಗಳನ್ನು ನಡೆಯುತ್ತೆ. ಅಂದ್ರೆ ಚಿನ್ನಸ್ವಾಮಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯಲಿದೆ. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರು ವಿಧಾನಸೌಧದಲ್ಲಿ ಪೊಲೀಸ್ ಇಲಾಖೆಯಲ್ಲಾದಂತಹ ಒಂದಷ್ಟು ಬದಲಾವಣೆಗಳು ಜೊತೆಗೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಾ, ಹೇಗೆ ನಾವು ಈ ಕೇಸ್ಗಳನ್ನ ಹ್ಯಾಂಡಲ್ ಮಾಡಬಹುದು, ಒಂದಷ್ಟು ವಿಚಾರಗಳನ್ನ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದಂತಹ ಸಲೀಂ ಅಹಮದ್ ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಚರ್ಚೆಯನ್ನ ಮಾಡ್ತಿರುವಂತದ್ದು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕಾವೇರಿ ನಿವಾಸದಲ್ಲಿ ಏನು ಸಭೆ ನಡೆಯುತ್ತೆ, ಅಲ್ಲೂ ಕೂಡ ಈ ಪೊಲೀಸ್ ಇಲಾಖೆಯಿಂದ ತೆಗೆದುಕೊಂಡಂತ ಕ್ರಮಗಳ ಬಗ್ಗೆ ಒಂದಷ್ಟು ರಿಪೋರ್ಟ್ ಅನ್ನ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಪರಮೇಶ್ವರ್ ಅವರು ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡು ನೇರವಾಗಿ ಒಂದಷ್ಟು ವಿಚಾರಗಳನ್ನ ಅಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಹೇಳೋದಾದ್ರೆ, ಕಾನೂನಾತ್ಮಕವಾಗಿ ನಾಳೆ ನಡೆಯುವಂತಹ ಒಂದಷ್ಟು ವಿಚಾರಣೆಗೆ ಸರ್ಕಾರದ ಮೇಲೆ ಏನಾದರೂ ಕೂಡ ಹೈಕೋರ್ಟ್ ಬಿಸಿ ಮುಟ್ಟಿಸುತ್ತಾ ಅನ್ನೋದು ಕೂಡ ಒಂದು ವಿಚಾರಗಳು ಚರ್ಚೆ ಆಗ್ತಿರುವಂತದ್ದು. ಜೊತೆಗೆ ಎರಡನೇದಾಗಿ ಏನು ಪೊಲೀಸ್ ಇಲಾಖೆಗಳು ಕೈಗೊಂಡಂತಹ ಕ್ರಮಗಳಿರ್ಬೋದು. ಅಂದ್ರೆ ಇಲ್ಲಿ ಪೊಲೀಸ್ ಇಲಾಖೆಯ ಎಡವಟ್ಟೆ ಅತಿ ಹೆಚ್ಚಾಗಿ ರಾಜ್ಯದ ಜನರಿರ್ಬೋದು, ವಿಪಕ್ಷ ಇರ್ಬೋದು, ಜೊತೆಗೆ ಕೋರ್ಟ್ ಕೂಡ ಬಿಸಿ ಮುಟ್ಟಿಸುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಇಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯವೇ ಇದೆ ಅಂತಂದಾಗ ಎಲ್ಲ ಒಂದ್ ಕಡೆ ಇದರಿಂದ ಹೇಗೆ ಹ್ಯಾಂಡಲ್ ಮಾಡಬೇಕು, ಇದರಿಂದ ಹೇಗೆ ಹೊರಗಡೆ ಬರಬೇಕು, ಈ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನ ಜೊತೆಗೆ ಒಂದಷ್ಟು ಸಿದ್ಧತೆಗಳನ್ನ ಇಲ್ಲಿ ಮಾಡ್ಕೊಳ್ತಾ ಇರುವಂತದ್ದು. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಒಂದಷ್ಟು ರಿಪೋರ್ಟ್ ಕೊಡುವಂತ ವಿಚಾರ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಒಂದಷ್ಟು ರಿಪೋರ್ಟ್ ಕೊಡಬೇಕು. ನಾಳೆ ಕಾನೂನಾತ್ಮಕವಾಗಿ ಹೇಗೆ ಹೋರಾಟ ಮಾಡಬೇಕು ಅನ್ನೋ ವಿಚಾರದಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಬೇಕು. ಜೊತೆಗೆ ಪೊಲೀಸ್ ಇಲಾಖೆ ವೈಫಲ್ಯ ಆಗಿಲ್ಲ, ಗೃಹ ಇಲಾಖೆ ಎಲ್ಲಾ ವಿಚಾರದಲ್ಲೂ ಕೂಡ ಬದ್ಧವಾಗಿದೆ. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ಸರ್ಕಾರಕ್ಕೆ ಈಗಾಗಲೇ ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಗೆ ಆ ಒಂದು ಪತ್ರ ಅಂದ್ರೆ ವಿಧಾನಸೌಧದ ಡಿಸಿಪಿ ಅವರು ಬರೆದಂತ ಒಂದು ಪತ್ರ ಏನಿದೆ, ಎಲ್ಲ ಒಂದ್ ಕಡೆ ಅದು ಸರ್ಕಾರಕ್ಕೆ ಮುಳುವಾಗುತ್ತಾ, ಕಾನೂನಾತ್ಮಕವಾಗಿ ಕೂಡ ಅದೇ ಪತ್ರವನ್ನು ಇಟ್ಕೊಂಡು ನಾಳೆ ನೇರವಾಗಿ ಬಿಸಿ ಮುಟ್ಟಿಸುವಂತ ಸಾಧ್ಯತೆಗಳಿರ್ತಾ. ಈ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡು ಸಿಎಂ ನಡೆಸುವಂತ ಸಭೆಗೆ ಹಾಜರಾಗ್ತಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ. ನಾಳೆಯೂ ಕೂಡ ಕಾನೂನಾತ್ಮಕವಾಗಿ ಈ ಸಭೆಗೆ ಹೇಗೆ ಸಿದ್ಧತೆಗಳನ್ನ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಗೃಹ ಸಚಿವರು ಒಂದಷ್ಟು ಸಭೆಗಳನ್ನು ನಡೆಸ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.